ಇದಾರೆ ಇರಿಕ್ರ ಮಾತಾಡ್ತೀನಿ. ಗೌಡ್ರೆ, ಈಗ ಹೇಳ್ತಾವ್ರೆ 2 ಕೋಟಿ ಕೊಡ್ತೀವಿ ಅಂತ. ಎಷ್ಟು ಜಮೀನ್ ಐತೆ ನಿಮ್ದು? 16 ಕೋಟಿ. 16 ಗುಂಟೆ ಜಮೀನ್ ಇದೆ. ದುಡ್ಡು ಕೊಟ್ಟಾರಂತಲ್ಲ? ಅವ್ರು 50 ಕೋಟಿ ಕೊಟ್ರು ಬೇಡ, 50 ಕೋಟಿ ಕೊಟ್ರು ಬೇಡವಾ? ಬೇಡ. ಅದೇ ಭೂಮಿನೇ ತಂದೆ ತಾಯಿ, ನಾವು ಬಿಡೋದಕ್ಕೆ ಸಿದ್ಧ ಇಲ್ಲ. ಈ ರಾಜಕಾರಣಿಗಳು ಇಂತ ಕೆಲಸನ ಮಾಡಕ್ ಹೋಗ್ಬಾರ್ದು. ರೈತರನ್ನ ಒಕ್ಕಲ್ಸಿ ಬಿಡಿಸ್ಬಿಟ್ಟು ಅವ್ರನ್ನ ಬೀದಿ ಪಾಲ್ ಮಾಡೋದ್ ಬದಲು ಅವರೇ ದುಡ್ಕೊಂಡ್ ತಿನ್ನೋ, ಅವ್ರವ್ರ ಜಮೀನಾಗೆ ಏನೋ ಕೂಲಿನ ಪಾಲಿನ ಮಾಡ್ಕೊಂಡ್ ತಿನ್ನೋದಕ್ಕೆ ಸಹಾಯ ಮಾಡ್ಬೇಕೆಂದು ರಾಜಕಾರಣಿಗಳಲ್ಲಿ ಮನವಿ ಮಾಡ್ಕೊಳ್ತೇವೆ. ಈಗ ಗೌಡ್ರೆ, ಈಗ ಒಂದು ಡೌಟ್. ಈಗ ಆಗಿನ ಕಾಲದಲ್ಲಿ ಜಮೀನ್ ಎಷ್ಟಿತ್ತು ಅವಾಗ? ನಮ್ಗಿರೋದೇ ಅದು 16 ಕುಂಟೆ. ನಾವ್ ಕೆಲಸದಾಗಿದ್ದ ಬಂದ್ವಿ ಬೆಂಗಳೂರಲ್ಲಿ. ಅಲ್ಲಿಂದ ಬಂದ್ ಇಲ್ಲೇನೆ ತೆಂಗಿಡ ಅದೆಲ್ಲ ಹಾಕೊಂಡು ವಾಸ ಮಾಡ್ತಾ ಇದ್ವಿ. ಈಗ ಇರೋ ಗುಂಟೆ ಜಾಗನು ಕಿತ್ಕೊಬಿಟ್ರೆ ಮತ್ತೇನ್ ಮಾಡೋದು ಅಂತ? ಕುಂಟೆ ಜಾಗ ಬಿಟ್ರೆ ನಾವೆಲ್ಲರೂ ಅವ್ರ ರಾಜ್ಯ ವಿಧಾನಸೌಧಕ್ಕೆ ಹೋಗಿ ಬಿಸಾಕ್ ಕೊಡ್ತಾ ಇರ್ತೀವಿ. ಯಾಕಂಗಂತೀರಿ? ಇನ್ನೇನ್ ಮಾಡೋಣ, ಏನು ಇಲ್ದ ಇದ್ದಾಗ ಇಲ್ಲಿ ಹೋಗಿ ಜೀವನ ಮಾಡಕ್ಕೆ? ಅಲ್ಲ, ದುಡ್ಡು ಕೊಟ್ರೆ ದುಡ್ಡು ಸಾಕಾಗಲ್ಲ ಇರ್ತದೆ ಸ್ವಾಮಿ. ದುಡ್ಡು ಲಕ್ಷ್ಮಿ. ಸಂಚಿಲೆ ಏನಾರು ಒಂದೊಂದು ವಿದ್ಯೆ ಕಲ್ಸ್ಬಿಟ್ಟು 1 ವರ್ಷದೊಳಗಾಗಿ ಅವ್ರ ಒಂದ್ ಪೈಸಾ ನಿಲ್ದಂಗ್ ಮಾಡ್ಬಿಡ್ತದೆ. ಇವಾಗ ಎಷ್ಟೋ ಜನ ಆಗಿರೋದು ನೋಡಿದೀವಿ. ಅವ್ರ ಬೀದಿ ಪಾಲಾಗಿ ಅನ್ನ ಇಲ್ದಲೆ ಅವ್ರ ಮಕ್ಳು ಮರಿ ಯಾರು ಸಾಕದಲ್ಲೇನೆ ಭಿಕ್ಷೆ ಬೇಡ ಜನನೂ ಇದಾರೆ ಈಗ ನಮ್ಮ ಕರ್ನಾಟಕ. ಎಷ್ಟು ಎಕರೆ ಐತಿ ನಿಮ್ದು? 1 ಎಕರೆ ಇದೆ. 1 ಎಕರೆ ಹಂಗಾರೆ 2 ಕೋಟಿ ಫಿಕ್ಸ್. ಈಗ ಸರ್ ನಮ್ಗೆ ಜಮೀನು ದುಡ್ಡು ಬೇಡವಲ್ಲ, ಜಮೀನ್ ಬೇಕು ನಮ್ಗೆ. ಜಮೀನು ಬೇಕು. ಅಲ್ಲ, ಬೇರೆ 2 ಕೋಟಿ ಬೇರೆ ಕಡೆ ತಗೋಬೋದಲ್ಲ ಅಂತ. ಈಗ ಬೇರೆ ಕಡೆ ಎಲ್ಲಿ ಸಿಗ್ತದೆ? ನೀವ್ ಬೇರೆ ಕಡೆ ತಗೊಳಕ್ ಆಗಲ್ವಲ್ಲ. 2 ಕೋಟಿ ಗೆಲ್ವದ. ಅಲ್ಲಿ ಬೇರೆ ಕಡೆ ಎಲ್ಲ 3 ಕೋಟಿ 4 ಕೋಟಿ ಕೇಳ್ತಾರೆ. ಎಲ್ಲ 2 ಕೋಟಿಗೆ ಏನ್ ಬೆಳೆದಿದ್ದೀರಿ 1 ಎಕರೆಲಿ? ಸಿಮ್ಮೆ ಹುಲ್ಲಿದೆ, ರಾಗಿ ಹಾಕ್ತಾ ಇದೀವಿ, ಜೋಳ ಬೆಳಿತೀವಿ. ಈಗ ಅವರು ಜಮೀನ್ ಈಸ್ಕೊಳ್ಳೋದ್ರ ಜೊತೆಗೆ ನೀವು ಬೆಳೆದಿರೋ ಬೆಳೆಗೂ ದುಡ್ಡು ಸೇರಿಸಿ ಕೊಡ್ತಾರಂತೆ, ಆದ್ರೂ ಕೊಡಲ್ಲ ನೀವು? ದುಡ್ಡು ನೀನ್ ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ. ದುಡ್ಡನ್ನು 20 ಕೋಟಿ ಕೊಡ್ತೇವೆ, ಜಾಗ ಅಂತೂ ಬಿಡಲ್ಲ. ಅಲ್ಲ, ಈಗ ಟೌನ್ಶಿಪ್ ಮಾಡಿ ಒಂದು ಒಳ್ಳೆ ಉದ್ಯೋಗ ಸೃಷ್ಟಿ ಆಯ್ತದಲ್ಲ, ನೀವು ಒಳ್ಳೇದಲ್ವಾ ಅದು? ಉದ್ಯೋಗ ನಮ್ಗೆಲ್ಲ ಕೊಡ್ತಾರೆ, ಉದ್ಯೋಗ ಹೊರಗಡೆ ಕೊಡ್ತಾರೆ. ನಮ್ಗೇನು ಉದ್ಯೋಗ ಬೇಡ, ಇಲ್ಲೇ ನಾವು ಉದ್ಯೋಗ ಕಟ್ಕೊಂಡಿದೀವಲ್ಲ. ಹೌದಾ? ಯಾರ್ಗ್ ಬೇಕು ಇವ್ರು ಉದ್ಯೋಗ? ನಾವು ಜಮೀನ್ ಕೊಡಕ್ಕಂತೂ ತಯಾರಿಲ್ಲ. 2 ಎಕರೆ ಅದೇ, 3 ಜನ ಮಕ್ಕಳವ್ರೆ, ಅವ್ರಿಗೆ ಓದಿಸೋದೇ ಕಷ್ಟ. ಜಮೀನ್ ಕೊಟ್ಬಿಟ್ಟು ನಾವು ಭಿಕ್ಷೆ ಮಾಡಾನೆ ಸ್ವಾಮಿ. ನಾವು ಕೊಡೋರಲ್ಲ ಜಮೀನ. ಪ್ರಾಣ ಹೋದ್ರು ಭೂಮಿ ತಾಯಿನ ಕೊಡೋರಲ್ಲ. ಈಗ ಕೆಲ್ಸ ಕೊಡ್ತಾರಂತಲ್ಲ, ಕೊಟ್ರು ಕೆಲ್ಸ ನಾವು 9 ತಿಂಗಳು ಇರ್ತಾನೆ ಅಯ್ಯಪ್ಪ, ಹೊಂಟೋಯ್ತಾನೆ. ನಮ್ಗೆ ಯಾವನು ಕೆಲ್ಸ ಕೊಡಬೇಕಾಗ್ತಿಲ್ಲ. ನಮ್ ಭೂಮಿ ನಮ್ಮಕ್ಕು, ಇಷ್ಟ ಮಾತ್ರ ಹೇಳ್ಬೇಕು. ಅಲ್ಲ, ಈಗ ಜಮೀನೆಲ್ಲ ಆಯ್ತು ಒಂದ್ ಕಡೆಯಿಂದ. ಈಗ ಜಮೀನೇನೋ ಯಾರೋ ಕೊಟ್ರು ಅಂತ ಇಟ್ಕೊಳ್ಳಿ, ನಾಳೆ ದಿನ ಇಡೀ ಊರೇ ಖಾಲಿ ಆಗೋಯ್ತದಲ್ಲ, ಮನೆ ಖಾಲಿ ಮಾಡ್ಬೇಕಾಯ್ತದಲ್ಲ. ಆಮೇಲೆ ಸ್ವಾಮಿ ಕೊಟ್ಬಿಟ್ಟು ಎಲ್ಗ ಹೋಗೋಣ? ಅವನಿಗೆ ಜಮೀನ್ ಕೊಟ್ಬಿಟ್ಟು ನಾವೇನ್ ಅವನ ಹತ್ರ ಭಿಕ್ಷೆ ಮಾಡೋದು? ನಮ್ ಭೂಮಿ ನಮ್ಮಕ್ಕು, ಕೊಡೋದಿಲ್ಲ. ಕೊಡೋದೇ ಒಂದ್ ಗೌನ್ ಪಾದದಾಗಲ ಕೊಡಲ್ಲ. ಬರಡ್ ಭೂಮಿ ಆಗಿರೇ ಬಿಡ್ಬೋದಾಗಿತ್ತು. 5 ಲಕ್ಷ ತೆಂಗಿನ ಮರಗಳು, ಅಡಕೆ ತೋಟಗಳು ಮಾಡ್ಬೇಕಾದ್ರೆ ಅವ್ರಿಗೆ ಧರ್ಮ ಬರ್ತದ, ಅವ್ರಿಗೆ ಒಳ್ಳೇದಾಯ್ತದ. ಅವ್ರಿಗೆ ಇಂಥ ಪರಿಸರ ನಾಶ ಮಾಡ್ಬಿಟ್ಟು ಇನ್ನೆಲ್ಲಿ ಬೆಳೆಕಾಯ್ತದೆ? ಹೊರಗಡೆ ಇದನ್ನ ಬೆಳಗ್ಗೆ ಎಷ್ಟು ವರ್ಷ ಬೇಕು? 50 ವರ್ಷ ಬೇಕು. ನೀರೇ ಇಲ್ವಲ್ಲ ಬೇರೆ ಕಡೆ, ಇಲ್ಲಿ ನೀರು ಇರೋದಕ್ಕೆ ತಾನೇ. ಸ್ವಾಮಿ, ಗಂಗಾ ನದಿ ಇಲ್ಲೇ ತುಳ್ತಾಳೆ ನೋಡಿ ಸ್ವಾಮಿ. ಇಲ್ಲೆಲ್ಲ ನೋಡಿ ಪರಿಸರ ನೋಡಿ. ಈಗ ಎಷ್ಟು ವರ್ಷ ಇಲ್ಲೇ ಹುಟ್ಟಿ ಬೆಳೆದವ್ರು ನೀವು, ಮಣ್ಣಿನ ಮಕ್ಕಳು ನೀವು. ಇನ್ನೊಂದು ಡೌಟ್, ಏನೋ ಯಾರೋ ಹೇಳ್ತಿದ್ರಲ್ಲಿ, ನನ್ಗೆ ಗೊತ್ತಿಲ್ಲ. ಇಲ್ಲಿ ವೃಷಭಾವತಿ ನದಿ ನಡೀತಲ್ಲ ಈ ಕಡೆ, ಆ ಭಾಗದಲ್ಲಿ ಬೆಳೆದಿದ್ದ ಬೆಳೆಯಿಂದ ಏನೋ ರೋಗ ಬರ್ತದೆ, ಕ್ಯಾನ್ಸರ್ ಬರ್ತದೆ ಅಂತ. 50 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ ನಾನ್. ರೈತನ ಮಗ. ಒಂದೇ ಒಂದು ರೋಗ ಅಂತ ಬರ್ಲಿಲ್ಲ. ಈಗೂ ಗಟ್ಮುಟ್ನಾಗಿ ಚೆನ್ನಾಗಿದ್ದೀನಿ. ಸುಳ್ಳು ಅದು ಹಂಗಾರೆ? ಎಲ್ಲ ಸುಳ್ಳು. ಸುಳ್ಳು ಹೇಳೋರು ಯಾರು? ಮತ್ತೆ ಹಂಗೆ ಅದೇ ನೀರ್ ಕಟ್ತೀವಲ್ಲ ಸರ್, ಅದೇ ನಾವ್ ವ್ಯವಸಾಯ ಮಾಡಿ ಅನ್ನ ತಿಂತ ಇಲ್ವಾ? ನಾವು ಚೆನ್ನಾಗಿಲ್ವ? ಆರೋಗ್ಯ BP ಶುಗರ್ ಏನು ಇಲ್ವಲ್ಲ ಸರ್? ನಾವು ಚೆನ್ನಾಗಿದೀವಲ್ಲ ಸರ್? ಇವೆಲ್ಲ ಸುಳ್ಳು ಹಬ್ಬಿಸ್ತಾರ. ಈಗ ಮುಂದಿನ ಪೀಳಿಗೆ ನೀವು ಆಯ್ತಾ, ಏನ್ ಹೇಳ್ತೀರಿ ಇದಕ್ಕೆ? ನಮ್ಗೆ ಮೊದಲೇದಾಗಿ ನಮ್ದು ಭೂಮಿ ಮಾರಾಟಕ್ಕಿಲ್ಲ. ನಾವು ಮಾರಾಟಕ್ಕೆ ಇಕ್ಕಿದಾಗ ನೀವು ಬಂದ್ರಿ, ಗಾಡಿ ಹೋಗ್ಬಿಡ್ಲಿ ಮುಂದೆ ಬನ್ನಿ. ಮೊದ್ಲು ನೀವು ರಾಜಕಾರಣಿಗಳು ಇದ್ದೀರಲ್ಲ, ನೀವು ಫಸ್ಟ್ ದೇಶನ ಉದ್ಧಾರ ಮಾಡೋದ್ ನೋಡ್ರಿ. ಈ ಬ್ರೋಕರ್ ಕೆಲಸ, ಈ ದಳ್ಳಾಳಿ ಕೆಲಸ ಎಲ್ಲ ಪ್ರೈವೇಟ್ ಕಂಪ್ನಿಗಳು ಅವೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಗೌರ್ಮೆಂಟ್ ಕೆಲಸ, ಈ ಗೌರ್ಮೆಂಟ್ ಏನಾಗ್ಬಿಟ್ಟಿದೆ ರಿಯಲ್ ಎಸ್ಟೇಟ್ ಕಂಪ್ನಿ ಆಗ್ಬಿಟ್ಟಿದೆ. ಈ ರಾಜಕಾರಣಿಗಳೆಲ್ಲ ಬ್ರೋಕರ್ಗಳು ಆಗ್ಬಿಟ್ಟಿದ್ದಾರೆ. ಇವ್ರು ಹೇಳ್ತಿದಾರೆ 33,000 ರಿಯಲ್ ಎಸ್ಟೇಟ್ ಮಾಡ್ತಾರೆ ಇವರು ಅಂತ. ರಿಯಲ್ ಎಸ್ಟೇಟ್ ಏಜೆಂಟ್ಗಳೇ ರಾಜಕಾರಣಿಗಳು. ಈಗ 33,000 ಕೋಟಿ ಲಾಭ ಬರ್ತದೆ ಅಂತಲ್ಲ, ಯಾರು ನಮ್ಮ ಹೆಣ್ಗಳ ಮೇಲೆ 33,000 ಕೋಟಿ ಲಾಭ ಮಾಡ್ತಿದಾರೆ ಅವರು? ಈ ಲಾಭ ಮಾಡಕ್ಕೆ ಆಲ್ರೆಡಿ ಪ್ರೈವೇಟ್ ಕಂಪ್ನಿಗಳು ಇವೆ, ಈ ಲೇಔಟ್ ಮಾಡೋದಕ್ಕೆ ಕೆಲಸ ಇದೆ. ಇವ್ರು ಹೇಳ್ತಿದಾರಲ್ಲ ಇಲ್ಲಿ ಸಿಟಿ ಮಾಡ್ತೀನಿ ಅಂತ. ಇಲ್ಲಿ ಯಾವನ್ಗಾನ MLA ಗೊತ್ತಾ? ನಮ್ಮ ಆಲ್ರೆಡಿ ಬಿಡದಿ ಡೇಟಾ ಸೆಂಟರ್ ಇದೆ, ನೆಕ್ಸ್ಟ್ ಜೆನ್ ಅಂತ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ನೀವು ಸರ್ಚ್ ಮಾಡ್ಕೊಳ್ಳಿ. ಆಮೇಲೆ ಇವ್ರು ಸಿಟಿ ಕಟ್ತೀನಿ ಅಂತ ಹೇಳ್ತಿದಾರ. ನೀರ್ ಎಲ್ಲಿ ತರ್ತಾರೆ? ಸಿಟಿಗೆ ಕಾವೇರಿ ನೀರ್ ಕೊಡ್ತಾರ? ಲಕ್ಷಾಂತರ ಲೀಟರ್ ಒಂದ್ ದಿನಕ್ಕೆ ಬೇಕು ಪ್ಯೂರ್ ಮಾಡೋದಕ್ಕೆ ನೀರು. ಅದಾದ್ಮೇಲೆ ಕರೆಂಟ್ ಸಿಟಿ ಎಲ್ಲಿ ಕೊಡ್ತಾರೆ? ಆಮೇಲೆ ಇವ್ರಿಗೇನ್ ಕೆಲಸ ಕೊಡ್ತೀರಾ ಅಣ್ಣ? ತೋರ್ಸಿ ಅಣ್ಣ, ಇವ್ರಿಗೇನ್ ಕೆಲಸ ಕೊಡ್ತೀರಾ ಹೇಳ್ರಿ, ಆದ್ಮೇಲೆ ನಾವ್ ಹೇಳ್ತೀವಿ.
ಅದಾದ್ಮೇಲೆ ರೈಟ್ ಕಟ್ತಿದಾರ ನಮ್ಮ ಭೂಮಿಗೆ ನಾವ್ ಹೇಳ್ತೀವಿ ನಾವು ನಿಮ್ಮನೆಗೆ ರೈಟ್ ಕಟ್ತೀವಿ ಇದು ಕಾನ್ಪುರದಲ್ಲಿ ವೈಟ್ ಹೌಸ್ ಇದೆಯಲ್ಲ ಇವ್ರದ್ದು ನಾವು 1 ಕೋಟಿ ಕಟ್ಬಿಡ್ತೀವಿ. ಯಾಕೆ ಇವ್ರು ನಮ್ಮ ಭೂಮಿಗೆ 2 ಕೋಟಿ ಕಟ್ಬೇಕನ್ನ ಅವ್ರ ಒಂದ್ ಮನೆಗೆ 1 ಕೋಟಿ ಕಟ್ತೀವಿ. ಏನ್ ಓದ್ಕೊಂಡಿದ್ದೀರಿ ನೀವು? ಏನ್ ಓದ್ಕೊಂಡಿದ್ದೀರಿ? ನಾ MCA ಓದಿದ್ದೀನಿ ಸರ್. ಎಜುಕೇಟೆಡ್. ಈಗ ನೀವು ಬೇಡ ಅಂತಿದ್ದೀರಿ, ನಿಮ್ ಕೆಲಸ ಬೇಡವಾ ಅಲ್ಲಿ? ಸರ್ ಇವ್ರ ಈಗ ನಂದೇ ಕೆಲಸ ಆಗ್ಲಿ, ಇವಾಗ ಬಿಟ್ಟು ಹೋಗಂದ್ರೆ ನಾನು ಬಿಟ್ಟು ಬರ್ತಾ ಇರ್ಬೇಕು. ರಿಟೈರ್ಮೆಂಟ್ ಅನ್ನೋದು ಇರ್ತದೆ. ಇವ್ರ ವ್ಯವಸಾಯ, ಇವ್ರಿಗೆ ಎಷ್ಟು ವಯಸ್ಸು? ಈಗ ವ್ಯವಸಾಯ ಮಾಡ್ತಿರ್ತಾನೆ, ರಿಟೈರ್ಮೆಂಟ್ ಇದೆಯಾ? ಇನ್ನೊಂದು ಕಾಂಟ್ರವರ್ಸಿ ನಾನು ಹೇಳ್ತೀನಿ ನೋಡಿ. ಈಗ ಉತ್ತರ ಕರ್ನಾಟಕದವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಯಾವನು ಹೋಗ್ತಾ ಇಲ್ಲ. ನೀವು ಮೊದಲು ಉತ್ತರ ಕರ್ನಾಟಕದವರು ನೀವು ರೊಚ್ಚ ಕೇಳಬೇಕು, ನೀವು ಕೇಳಬೇಕು ನಮ್ಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ನೀವು ಕೇಳಬೇಕು. ಯಾಕಂದ್ರೆ ಇವ್ರು ಯಾರು ನಿಮ್ನ ಉದ್ಧಾರ ಮಾಡೋದಿಲ್ಲ. ನಿಮ್ MLAಗಳು ಏನಿದ್ದಾರೆ ಎಲ್ಲ ಬಂದು ಬೆಂಗಳೂರಲ್ಲಿ ಮನೆ ತಗೊಂಡಿದ್ದಾರೆ, ಬೆಂಗಳೂರಲ್ಲಿ ಸೈಟ್ ಕಟ್ತಾರೆ, ಅವ್ರ ಮಕ್ಕಳನ್ನೆಲ್ಲ ಓದಿಸಿ ಫಾರಿನ್ ಕಳಿಸ್ತಾ ಇದಾರೆ. ನೀವು ಮೊದಲು ಉತ್ತರ ಕರ್ನಾಟಕದವ್ರು ನೀವು ರೊಚ್ಚಿಗೆ ಎದ್ದಿ ಪ್ರತ್ಯೇಕ ರಾಜ್ಯ ಕೇಳಬೇಕು. ನೀವು ಪ್ರತ್ಯೇಕ ರಾಜಧಾನಿ ಮಾಡ್ಕೊಳ್ಳಿ, ಕ್ಯಾಪಿಟಲ್ ಮಾಡ್ಕೊಳ್ಳಿ. ಈ ಬೆಂಗಳೂರು ಅನ್ನೋದು ಸೌತ್ ಕರ್ನಾಟಕ ಇರ್ಲಿ, ನೀವು ಉತ್ತರ ಕರ್ನಾಟಕ ಇನ್ನೊಂದು ನೀವು ಹೊಸದಾಗೆ ಕ್ಯಾಪಿಟಲ್ ಮಾಡ್ಕೊಂಡು ನೀವು ಉದ್ಧಾರ ಆಗ್ರಿ. ಯಾವುದೇ ಕಾರಣಕ್ಕೂ ಯಾವ ರಾಜಕಾರಣಿ ನಿಮ್ ಉದ್ಧಾರ ಮಾಡಲ್ಲ ಉತ್ತರ ಕರ್ನಾಟಕದವರು. ನಾನು ಹೇಳ್ತಾ ಇದ್ದೀನಿ, ಕೇಸ್ ಹಾಕೋಂಗಿದ್ರೆ ಕೇಸ್ ಹಾಕೊಳ್ರಿ. ಈ ಕಾಂಟ್ರವರ್ಸಿ ಆದ್ರೂ ಕಾಂಟ್ರವರ್ಸಿ ಆಗ್ಲಿ. ಉತ್ತರ ಕರ್ನಾಟಕ ಈಗ ಕರ್ನಾಟಕ 2 ಭಾಗ ಆಗ್ಲೇಬೇಕು. ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಹೊಟ್ಟೆ ಡುಮ್ಮಣ್ಣ, ಕಾಲು ಸಣ್ಣ, ಕೈ ಕಾಲು ಸಣ್ಣ ಆಗ್ಬಿಟ್ಟಿದೆ. ಅದೇ ನೀವ್ ಹೇಳ್ದಂಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಾನು ಮೊನ್ನೆನೂ ಅದನ್ನೇ ಹೇಳ್ತಾ ಇದ್ದೆ. ಏನಂತಂದ್ರೆ ಯಾಕೆ ಇದೇ ಕಾಣಿಸ್ತಾ ಅವ್ರಿಗೆ? ಉತ್ತರ ಕರ್ನಾಟಕ ಭಾಗ ಇಲ್ವಾ? ದಾವಣಗೆರೆ ಇಲ್ವಾ? ದಾವಣಗೆರೆ ಕಾಣಿಸ್ಲಿಲ್ವಾ? ಹುಬ್ಳಿ ಧಾರವಾಡ ಕಾಣಿಸ್ಲಿಲ್ವಾ? ಬೆಳಗಾವಿ ಕಾಣಿಸ್ಲಿಲ್ವಾ? ಯಾಕೆ ಬೇಡ? ಕನಕಪುರ ಕಾಣಿಸ್ಲಿಲ್ವಾ? ಯಾಕೆ ಇದೇ ಬೇಕು ಅಂತ